ಇದು ನಿರ್ಣಯ ಸಂಖ್ಯೆ 2. ಈಗಾಗಲೇ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗೀಕರಣಗೊಳಿಸುವ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ, ದೊಡ್ಡ ಮಟ್ಟದ ವಿರೋಧಗಳಾಗ್ತಾ ಇದೆ. ಇಲ್ಲಿ ಕೆಲವು ವಿಟ್ಲ ಆರೋಗ್ಯ ಕೇಂದ್ರ, ಬಂಟ್ವಾಳ ಆರೋಗ್ಯ ಕೇಂದ್ರ, ಬೆಳ್ತಂಗಡಿ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಖಾಸಗಿಯವರಿಗೆ ಅಂದ್ರೆ ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರಿಸುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಆರಂಭವಾಗಿದೆ. ಈಗಾಗಲೇ ಪ್ರಗತಿಪರರು, ಬೇರೆ ಬೇರೆ ಸಂಘಟನೆಗಳು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅದನ್ನು ನಾವು ವಿರೋಧಿಸ್ತೇವೆ. ಇದು ಯಾಕೆಂತ ಹೇಳಿದ್ರೆ ಇದು ಜನರ ಒಂದು ಆರೋಗ್ಯದ ಹಕ್ಕಿನೊಂದಿಗೆ ಸರ್ಕಾರ ಆಡುವಂತಹ ಒಂದು ದೌರ್ಜನ್ಯ ಆಗಿದೆ. ಸರ್ಕಾರ ಅವರ ಆರೋಗ್ಯದ ಹಕ್ಕಿನ ಮೇಲೆ ಪ್ರಹಾರ ನಡೆಸ್ತಾ ಇದೆ. ಸಂವಿಧಾನದಲ್ಲಿ ಹೇಳುವ ರೀತಿಯಲ್ಲಿ ಪ್ರತಿಯೊಬ್ಬನ ಆರೋಗ್ಯ ಮತ್ತು ಶಿಕ್ಷಣದ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ, ನಮ್ಮ ಸಂವಿಧಾನದಲ್ಲಿ ಹೇಳಿದೆ. ಆದ್ರೆ ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ವ್ಯಾಪಾರೀಕರಣ ಆಗಿದೆ. ಇದ್ದಂತಹ ಆರೋಗ್ಯ ಸಂಸ್ಥೆಗಳನ್ನು ಕೂಡ ಖಾಸಗಿಯವರಿಗೆ ಕೊಡ್ಲಿಕ್ಕೆ ಇಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಒಂದು ವೇಳೆ ಹಾಗೆ ಕೊಟ್ರೆ ದೊಡ್ಡ ಮಟ್ಟದ ಹೋರಾಟಗಳು ಇಲ್ಲಿ ನಡೀತಾ ಇದೆ. ಅದನ್ನು ಕೂಡ ನಮ್ಮ ಸಭೆ ಖಂಡನೆ ಮಾಡಿದೆ.